ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಮನ ಬಾಬೇಗ ಬಾಬೇಗ ಮನಮೋಹನ ಸ್ವಾಮಿ ಬಾರೇ ಮೋಹದ ಕಾಂತಿ ರಾಣಿ ಬಾರೇ ಮೋಹದ ಕಾಂತಿ ಬಾಲವಿಲಾಸದ ಮನಮೋಹಿನಿ ಮಧುರ ವಿಲಾಸದ ಮನಮೋಹಿನಿ ಬಾರೇ ಮೋಹದ ಕಾಂತಿ ರಾಣಿ ಬಾರೇ ಮೋಹದ ಕಾಂತೆ ನಿನ್ನಯ ಅನುರಾಗ ಎನ್ನಯ ಪಾರಾಗ ನಿನ್ನಯ ಅನುರಾಗ ನೆನ್ನಯ ಪಾರಾಗ ಹೃದಯದ ಮಿಡಿತ ತಲುಪುದು ಆಹ ಹೃದಯದ ಮಿಡಿತ ತಲುಪುದು ಆಹ ಎನ್ಮನ ರಾಣಿ ಬಾರೆನ್ನ ರಾಗಿಣಿ ಎನ್ಮನ ರಾಣಿ ಬಾರೆನ್ನ ರಾಗಿಣಿ ಭಾರತ ಸಮರಂ ಕೇಳೆನ್ನರತಿ ಭಾರತ ಸಮರವು ಕೇಳೆನ್ನರತಿ ಬಾರೇ ಮೋಹದ ಕಾಂತೆ ರಾಣಿ ಬಾರೇ ಮೋಹದ ಕಾಂತೆ ರಾಣಿ 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 ಹಾಗಾದರೆ ಯುದ್ಧವು ನಿಶ್ಚಯವಾಯಿತಲ್ಲ? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ! ಈ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆಯದ ಅಚಿಂತೆ ಹತ್ಯಾಕಾಂಡ. ರುಕ್ಮಿಣಿ ಸ್ವಾಮಿ, ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ ಮತ್ತೊಂದು ಕಡೆ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನರು ಹತರಾಗಿ ಎಷ್ಟು ಜನರು ಉಳಿಯಬಲ್ಲರು ಬಲ್ಲೆಯ? ಯುದ್ಧ ಯುದ್ಧ
ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ ರುಕ್ಮಿಣಿ ಕಲೆಯ ಪ್ರೇಮ ಮೂರ್ತಿಯ ನಾಮವೆಂದು ವಿಫಲವಾಯ್ತೆ ಪ್ರೇಮ ಮೂರ್ತಿಯ ನಾಮವೆಂದು ವಿಫಲವಾಯ್ತೆ ಸಮರದ ಪ್ರಾಣ ಹಾರಿ ಸರ್ವಹಾರಿಣಿ ಸರ್ವಹಾರಿಣಿ ಬೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ ಸಮಾಧಾನ ಬೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ ಸಮರದಿಂದ ಹಿಂದೂ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ತಾವು ದೈದಯಾನಿದಾನ ಪಾವನಾತ್ಮ ಭಕ್ತಾದೀನ ತಾವು ದೈದಯಾನಿದಾನ ಪಾವನಾತ್ಮ ಭಕ್ತಾದೀನ ಲೋಕದಿಂದ ಶಾಂತಿ ದಾನ ಕಾಯನು ಮನ ಕಾಯನು ಮನ ಕಾಂತ ಕಾಯನು ಮನ ನರವೇ ಶಾಂತಿ ದಾನ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವೊಂದೊದಗಿ ರುಕ್ಮಿಣಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವೊಂದೊದಗಿ ಧರ್ಮಭೂಮಿ ಭಾರತಾವು ಧನ್ಯಮಾದುದೇ ಗಾಂಧೇ ಧನ್ಯಮಾದುದೇ ಕಾಂಬೆ ಧನ್ಯಮಾದುದೇ ಗಾಂಧೇ ಧನ್ಯಮಾದುದೇ ಭಯ ವಿಜಯಕ್ಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಈ ಮಾನವ ಲೋಕವನ್ನು ಪ್ರಳಯಾವತ್ತನ್ನು ರಕ್ಷಿಸಿ ಅಧರ್ಮದ ಅಕ್ರಮದಿಂದ ಅಧರ್ಮ ರೂಪುಗಳೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ರುಕ್ಮಿಣಿ ಸ್ವಾಮಿ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಈ ಪುರಾತನ ಹಳಿವೆ ನೂತನದ ಆವಿಷ್ಕಾರ ರುಕ್ಮಿಣಿ. ಯುದ್ಧವೆಂದು ಅನಿವಾರ್ಯ, ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿದೆ. ಈ ನನ್ನ ಯುದ್ಧದ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆದು ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣವನ್ನು ವೀರರ ರಕ್ತರಸದಿಂದ ತೊಯಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ಹೂರುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಫಲಪುಷ್ಪಗಳು ಈ ಜಗತ್ತಿಗೆ ಕೊಡುವುದು ರುಕ್ಮಿಣಿ. ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಕೇವಲ ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದರೊಳಿದು ಈ ರಕ್ತಪಾತದ ವಶಕ್ಕೆ ಬೇಕೆ ಸ್ವಾಮಿ. ಕಲೆಯೇ ರುಕ್ಮಿಣಿ ಬಾಯಿ ರುಕ್ಮಿಣಿ ಕಲೆಯೇ ರುಕ್ಮಿಣಿ ಬಾಯಿ ಪಾವಂದರ ಆನಂದದರ ಪಾವಂದರ
ಭಾವನರ ಆನಂದದರ ಕಾವ್ಯಾಸುದಾಡಾರೇ ತಲೆಯೇ ರುಕ್ಮಿಣಿ ಬಾರೇ. ಸಾಗರ ತಂಪಲಿನಿಂದ ಕೂಡಿ ಮಧುರಗಾನವೋ. ಸಾಗರ ತಂಪಲಿನಿಂದ ಕೂಡಿದೆ ಮಧುರಗಾನದಿ ನೀರೆ ನಿನ್ನ ಕವಿಗಾನ ಹೃದಯನು ನೀರೆ ನಿನ್ನ ಕವಿಗಾನ ಹೃದಯ ನಾನವ ಮನೆಯುವೆನೋ. ರಾಗದಲ್ಲಿ ಗಾನ ತುಂಬಿನಿ ನಾಟ್ಯವಾಡು ಚೆಲುವೆ. ರಾಗದಲ್ಲಿ ಗಾನ ತುಂಬಿನಿ ನಾಟ್ಯವಾಡು ಚೆಲುವೆ. ಕೋಗಿಲೆ ನಿನ್ನ ಕಂಡು ನಾಚಿತು. ಕೋಗಿಲೆ ನಿನ್ನ ಕಂಡು ನಾಚಿತು ನಾಟ್ಯವಾಡು ಚೆಲುವೆ. ಕಲೆಯೇ ರುಕ್ಮಿಣಿ ಬಾರೇ ಭಾವನರ ಆನಂದದರ ಭಾವನರ ಆನಂದದರ ಕಾವ್ಯಾಸುದಾರೇ ಕಲೆಯೇ ರುಕ್ಮಿಣಿ ಬಾರೇ ರುಕ್ಮಿಣಿ ಬಾರೇ ರುಕ್ಮಿಣಿ ಬಾರೇ ರುಕ್ಮಿಣಿ ಬಾರೇ. ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶದ ಅವಯವಗಳನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ ರುಕ್ಮಿಣಿ. ಈ ಭರತ ಭೂಮಿಗಿಂತಹ ಅವಸ್ಥೆ ಉಂಟಾಯಿತೆ. ಅಭಿಮಾನ ಸೂರೆಯಿಂದ ಪ್ರಮುಖರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ಹಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಧಿಕ್ಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ, ಧರ್ಮರಾಜ್ಯ ಸಂಸ್ಥಾಪನೆ ಆಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದೇ ಆದರೆ ಅಂತಹ ಧರ್ಮಕ್ಕೆ ಏನು ಶತಾಧಿಕ ಧಿಕ್ಕಾರವಿರಲಿ. ಈ ಯುದ್ಧ ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ ಈ ಘೋರ ಚಿತ್ಯ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೋಣ. ಆದರೂ ಈ ನನ್ನ ಕೊನೆಯ ಪ್ರಯತ್ನ ವಿಫಲವಾಗುವುದು ಖಂಡಿತ. ನೀನು ಹೋಗುವ ಮುನ್ನ ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿಲೋಲ ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿಲೋಲ ಕುಸುಮನಯನ ಲೀಲಾ ನಸುನಗೆಯೇ ಮನಕಾನಂದದ ಫಲ ನಸುನಗೆಯೇ ಮನಕಾನಂದದ ಫಲ ದಾಸಪಾಲ ಶೇಷ ಶಯನ ನಿರ್ಮಲ ಭಾವವಿ ಧರ್ಮದ ಮೂಲ ದಾಸಪಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವವಿ ಧರ್ಮದ ಮೂಲ ಸುಮನಯನ ಲೀಲಾ ಪ್ರಿಯ ರುಕ್ಮಿಣಿಲೋಲ ಸುಮನಯನ ಲೀಲಾ. ಹರಿಯೇ ಪ್ರಿಯ ಸುಂದರ ವದನೆಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆಯೇ ನಯನ ಮನೋಹರಿಯೇ ಮಂದರ ಗಿರಿಧರ ಸರಸಿದೆಯಾಮನ. ಹೌದು ಮಂದರ ಗಿರಿಧರ
ಗಿರಿಧರ ಸರಸಿದೆಯಾಮನ್ ಸಿಂಧು ಸೇನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ಹೌದು ಲಕ್ಷ್ಮಣಿ. ಸಿಂಧು ಸೇನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆಯೇ ನಯನ ಮನೋಹರಿಯೇ. ಕೂರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಬಾಳ್ಯ ನಾನು ಧನ್ಯ. ಕೂರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಬಾಳ್ಯ ನಾನು ಧನ್ಯ. ಶ್ಯಾಮಲ ವರ್ಣನೆ ನಿನ್ನ ಗಂಧದ ಪರಿಮಳವಾದರಿಸೀನಿ ಮಂದಹಾಸದಿಂದ ಎನ್ನವರಿಸೆ. ಗಂಧದ ಪರಿಮಳವಾದರಿಸೀನಿ ಮಂದಹಾಸದಿಂದ ಎನ್ನವರಿಸೆ. ಮಂದಿರದಳು ನೆಲೆಸಿ ಆ ಪ್ರಣಯಾನಂದದ ಹರಿರಸ ಬೀರುವ ಪ್ರಣಯಾನಂದದ ಹರಿರಸ ಬೀರುವ ಚೆಲುವಿನ ತಾರೆ ಒಲವನ್ನು ತೋರೆ ನಿಲಿಕ ನೀಲಾಂಬರಿಯೇ. 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 ನಯನ ಮನೋಹರಿಯೇ ಸುಂದರ ವದನೆಯೇ ನಯನ ಮನೋಹರಿಯೇ. ಮಂದರ ಗಿರಿಧರ ಸರಸಿದೆಯಾಮನ ಸರಸಿದೆಯಾಮನ ಸಿಂಧು ಸೇನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ಸಿಂಧು ಸೇನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿ. ನಯನ ಮನೋಹರಿಯೇ ಸುಂದರ ವದನೆಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋ. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು, ಸಚಿವನ ರಾಜ್ಯದ ಸಚಿವನ ರಾಜ್ಯ ಭೂಷಾಲವ ಕೇಳುವೆ ಬೇಡ ಸಚಿವ ಬೇಗ ಬೇಡ ಸಚಿವ ಬೇಗ ಬೇಡ ಸಚಿವ ಬೇಗ
ಮಂತ್ರಿ ಮಹಾಪ್ರಭು. ಸಚಿವನೇ ರಾಜ್ಯದ ಸಚಿವನೇ ರಾಜ್ಯದ ಕುಶಲವ ಕೇಳುವೆ ಬೇಳು ಸಚಿವ ಬೇಗ ಬೇಳು ಸಚಿವ ಬೇಗ ಬೇಳು ಸಚಿವ ಬೇಗ ಅನ್ನ ಛತ್ರಾದಿಗಳ ಮನ್ನಣೆಯಿಂದಲೇ ಮಂತ್ರಿ ಮಹಾಪ್ರಭು. ಅನ್ನ ಛತ್ರಾದಿಗಳ ಮನ್ನಣೆಯಿಂದಲೇ ಸನುಮತಿಯಿಂದಲೇ ನಡೆಸುತ್ತಲಿರುವರೆ ಬೇಳು ಸಚಿವ ಬೇಗ ಬೇಳು ಸಚಿವ ಬೇಗ ಬೇಳು ಸಚಿವ ಬೇಗ ಮಂತ್ರಿ ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರಿ. ಅದು ಅಲ್ಲದೆ ನಿತ್ಯ ಶ್ರೀಹರಿನ ಸ್ಮರಣೆಯಲ್ಲಿ ನಿರತರಾಗಿರೋರಿ. ಅದನ್ನು ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವೆನು. ಅಲ್ಲದರ ಕೇಳು ಬೇಳುವೆ ಅಲ್ಲದರ ಕೇಳು ಬೇಳುವೆ ಅಲ್ಲದರ ಕೇಳು ಬೇಳುವೆ. ಮಹಾಪ್ರಭು ಮಂತ್ರಿ ರಾಜ್ಯದ ಪರಿಯನ್ನು ವಿವರಿಪನೀಗಲೇ. ಮಹಾಪ್ರಭು ರಾಜ್ಯದ ಪರಿಯನ್ನು ವಿವರಿಪನೀಗಲೇ. ಅಲ್ಲದರ ಕೇಳು ಬೇಳುವೆ ಅಲ್ಲದರ ಕೇಳು ಕೇಳುವೆ ಅಲ್ಲದರ ಪೆಳು ಕೇಳುವೆ. ಮಹಾಪ್ರಭು ಮಂತ್ರಿ ಪ್ರಜೆಗಳೆಲ್ಲರೂ ಬರಿ ಬರಿ ವಿಧದಲ್ಲಿ. ಮಹಾಪ್ರಭು ಮಹಾಮಂತ್ರಿ ಪ್ರಜೆಗಳೆಲ್ಲರೂ ಬರಿ ಬರಿ ವಿಧದಲ್ಲಿ ನೇಮವ ಬಿಡದೆ ಪಾಲಿಸುತ್ತೀವರು ನೇಮವ ಬಿಡದೆ ಪಾಲಿಸುತ್ತೀವರು. ಅಲ್ಲದರ ಕೇಳು ಬೇಳುವೆ ಅಲ್ಲದರ ಕೇಳು ಬೇಳುವೆ ಅಲ್ಲದರ ಕೇಳು ಬೇಳುವೆ. ಮಹಾಪ್ರಭು ಹೇಳ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಖ ಸೌಖ್ಯದಿಂದಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿನ್ನಂತಹ ಮಂತ್ರಿಯು ನನ್ನ ಆಸ್ಥಾನದಲ್ಲಿರೋರೆಗೂ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆಯೇ ಬರಲಾರದು. ಬಹಳ ಸಂತೋಷ. ನೀನು ನಿನ್ನ ಅಪ್ಪಣೆ ಪೀಠದಲ್ಲಿ ಮಹಾಪ್ರಭು. ಕುಳಿತುಕೋ. ಸೇನಾಧೀಕ್ಷರೇ ಮಹಾಪ್ರಭು ಸೈನ್ಯಾಧಿನಾಥೆ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧಿನಾಥೆ. ಸೇನಾಧೀಕ್ಷಣೆ ಮಹಾಪ್ರಭು ಶತ್ರು ಭೂಪರ ಬುದ್ಧಿ ಸೈನ್ಯವ ಶತ್ರು ಭೂಪರ ಬುದ್ಧಿ ಸೈನ್ಯವ ಬುದ್ಧಿ ಪಿಡಿಯುತ್ತಲೋಸುಗ. ಸೇನಾಧೀಕ್ಷಣೆ ಬುದ್ಧಿ ಪಿಡಿಯುತ್ತಲೋಸುಗ ಶೌರ್ಯದಿಂದಲೇ ಬಾಳು ಈಶ್ವರೇ ಶೌರ್ಯದಿಂದಲೇ ಬಾಳು ದೀಪರೆ ಬಿತ್ತರಿಸಿದ ಕೀರ್ತಿಯನ್ನೇ ಸೈನ್ಯಾಧಿನಾಥೆ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧಿನಾಥನೆ. ಸೈನ್ಯಾಧೀಕ್ಷಣೆ ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುತ್ತದೆ ಅದನ್ನು ತಿಳಿಸು. ವಿಜ್ಞಾಪಿಸುವೆನು. ಕರಿಕೇಸರಿಯಂ ಕಣಕಿನ ತೆರೆದು ಕರಿಕೇಸರಿಯಂ ಕಣಕಿನ ತೆರೆದು ನಮ್ಮ ಸೈನ್ಯವನ್ನು ಕೆಣಕಿ ಬದುಕಿ ಉಳಿಯುವ ದೊರೆಯೋ ಆ ಮಹಾಪ್ರಭು ಹಳೇ ಸೈನ್ಯಾಧೀಕ್ಷಣೆ ಚಂಡಾರುಂಡಗಳನ್ನೆಲ್ಲ ಖಂಡಿಸಿ ಚಂಡಾರುಂಡಗಳನ್ನೆಲ್ಲ ಖಂಡಿಸಿ ಜಗದಲ್ಲಿ ನಾನು ಜಯಗೊಳ್ಳುವೆನು ನಾ.
ಲಾಲಿಸೇಂದೆಯ ಭೂವರನೆ ಲಾಲಿಸೈ ಭೂವರನೆ ಲಾಲಿಸೈ ಈ ವಿಧವನ್ನು ನಾನರಗುವೆ ಈ ವಿಧವನ್ನು ನಾನರು ಭೂವರನೆ ಲಾಲಿಸೈ ಮತ್ತೆ ಶತ್ರುಗಳ ಕತ್ತಿಯಿಂದಲೇ ಮತ್ತೆ ಶತ್ರುಗಳ ಕತ್ತಿಯಿಂದಲೇ ಕತ್ತರಿಸೇ ಬಿತ್ತರಿಸೇ ಕತ್ತರಿಸೇ ಬಿತ್ತರಿಸೇ ಈ ವಿಧವನ್ನು ನಾನರಗುವೆ ಈ ವಿಧವನ್ನು ನಾನರಗುವೆ ಓ ವರನ ಲಾಲಿಸೇ ಈ ವಿಧವನ್ನು ನಾನರಗುವೆ ಓ ವರನ ಲಾಲಿಸೇ ಮಹಾಪ್ರಭು ಮಚನಿಗೆ ಔತಣ ಮಾಡಿ ಮಚನಿಗೆ ಔತಣ ಮಾಡಿ ವಾರವಿದ್ದವ ಎಸಗುವೆ ನಾನು ವಾರವಿದ್ದವ ಎಸಗುವೆ ನಾನು ಅಡಿಯೋಳಡ್ಡೆ ಪುಡಿ ಪುಡಿ ಗುಟ್ಟೆ ಅಡಿಯೋಳಡ್ಡೆ ಪುಡಿ ಪುಡಿ ಗುಟ್ಟೆ ರುಂಡ ಮುಂಡಗಳ ತೊಂಡೆಗೈದು ಬರುವೆ ಓ ವರನ ಲಾಲಿಸೈ ಈ ವಿಧವನ್ನು ನಾನರಗುವೆ ಈ ವಿಧವನ್ನು ನಾನರಗು ಓ ವರನ ಲಾಲಿಸೈ ಮಹಾಪ್ರಭು ಸೇನಾಧೀಕ್ಷರೇ ನನ್ನ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವನೆಂದರೆ ಕರಿಗಳ ಗುಂಪಿಗೆ ಕೇಸರಿಯು ನುಗ್ಗಿದಂತೆ ಮಂದಿ ಮಾರ್ಗರ ಅರಸರನ್ನು ಒಕ್ಕಲಿಟ್ಟಿ ಯಮನ ಸಮನ ಕಟ್ಟುವ ಈರಾದ ವೀರ ಈ ಕುತಮರವಾಗಿರುವಾಗ ನನ್ನ ಸೈನ್ಯಕ್ಕೆ ಭಯ ಭಯ ಒಂದರೇನು ಮತ್ತೇನಪ್ಪಣೆ ಪುಪ್ಪ ನನ್ನ ಸೇನಯ್ಯ ಮಚ್ಚವ ನೀಡ ಪುಪ್ಪ ನನ್ನ ಸೇನಯ್ಯ ಪುಪ್ಪ ನನ್ನ ಸೇನಯ್ಯ ಮಚ್ಚವ ನೀಡ ಪುಪ್ಪ ನನ್ನ ಸೇನಯ್ಯ ಮತ್ತು ಸೈನ್ಯ ಜಾತ ಒಂದರು ಬಿಡದೆ ಮತ್ತು ಸೈನ್ಯ ಜಾತ ಒಂದರು ಬಿಡದೆ ಅಕ್ಕದಿಂದ ನೀನು ಅಕ್ಕದಿಂದ ನೀನು ಕತ್ತರಿಸಿ ಬಿಡುವನು ಪುಪ್ಪ ಅದು ಸೇನಯ್ಯ ಅಚ್ಚವ ನೀಡ ಪುಪ್ಪ ಅದು ಸೇನಯ್ಯ ಐಕ್ಯದ್ರಾಂತ ಬರುವಾಗ ಸರ್ಜಾಸ್ತ ಪ್ರಾಧಿಕರಣ ಐಕ್ಯದ್ರಾಂತ ಬರುವಾಗ ಸರ್ಜಾಸ್ತ ಪ್ರಾಧಿಕರಣ ನರಳಿಕಪ್ಪ ನರಳಿಕಪ್ಪ ಕಂದರೆ ಪುಪ್ಪ ಅದು ಸೇನಯ್ಯ ಅಚ್ಚವ ನೀಡ ಪುಪ್ಪ ಅದು ಸೇನಯ್ಯ ಮಹಾಪ್ರಭು ಮಂತ್ರಿ ಪುಪ್ಪ ಲಲಿಸೇನಯ್ಯ ಪುಪ್ಪ ಲಲಿಸೇನಯ್ಯ ಎದುರಂತ ಬರುವಾಗ ಸರಿಯಾದ ಪ್ರಾಧಿಕರಣ ಎದುರಂತ ಬರುವಾಗ ಸರಿಯಾದ ಪ್ರಾಧಿಕರಣ ನರಳಿಕಪ್ಪ ನರಳಿಕಪ್ಪ ಕಂದರಿಗೆ ಪುಪ್ಪ ಲಲಿಸೇನಯ್ಯ ಅಚ್ಚವ ನೀಡ ಪುಪ್ಪ ಲಲಿಸೇನಯ್ಯ ಬೇಷ್ ಬಹಳ ಸಂತೋಷ ನಿನ್ನಂತಹ ಸೈನಾಧೀಕ್ಷನು ನನ್ನ ಆಸ್ಥಾನದಲ್ಲಿರುವವರೆಗೂ ನಮ್ಮ ಸೈನ್ಯಕ್ಕೆ ಯಾವ ಕುಂದು ಕೊರತೆಯೂ ಬರಲಾರದು ಬಹಳ ಸಂತೋಷ ನಿನ್ನ ಪೀಠದಲ್ಲಿ ಕುಳಿತುಕೋ ಹೌದು ಚಕ್ರವರ್ತಿಗೆ ಜಯವಾಗಲಿ. ನಿಮ್ಮ ಶಿಷ್ಯರಾದ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು ನನ್ನ ಪ್ರಿಯ ಶಿಷ್ಯನಾದ ಕೌರವೇಶ್ವರನು ಬರುತ್ತಿರುವನೇ? ಬರಲಿ ಬರಲಿ, ಬಹಳ ಮರ್ಯಾದೆಯಿಂದ ಬರಮಾಡಿ. ನಮಸ್ಕಾರ ಬಾ ಈ ಪೀಠದಲ್ಲಿ ಕುಳಿತುಕೋ. ಆಗುವುದು ಗುರುದೇವ. ಯಾರಲ್ಲಿ? ನಮ್ಮ ರಾಜ ನರ್ತಕಿಯನ್ನು ಬರಮಾಡಿ. ತೆಗೆದ್ಬಿಟ್ಟು ರಾಜ
ನೀನು ಹಾಕಿರೋದಿರು. ಸರಿಸಾಟಿ ಯಾರಿಲ್ಲ ಬೈ, ಸರಿಸಾಟಿ ಯಾರಿಲ್ಲ ಬೈ, ಯದುವೀರ ನಿನಗೆ ಸರಿಸಾಟಿ ಯಾರಿಲ್ಲ ಬೈ. ಧರೆಯಲ್ಲಿ ನಿನ್ನ ಪೋಲ್ವ ಧೀರರನ್ನು ಕಾಣೆ, ಧರೆಯಲ್ಲಿ ನಿನ್ನ ಪೋಲ್ವ ಧೀರರನ್ನು ಕಾಣೆ. ಸರಿಸಾಟಿ ಯಾರಿಲ್ಲ ಬೈ, ಯದುವೀರ ನಿನಗೆ ಸರಿಸಾಟಿ ಯಾರಿಲ್ಲ ಬೈ. ಯದುವಂಶ ಕುಲಧೀರ ಧರಣಿ ಗಂಭೀರ, ಯದುವಂಶ ಕುಲಧೀರ ಧರಣಿ ಗಂಭೀರ. ಕೃಷ್ಣ ಸಹೋದರ ಧನುಜ ಸಂಹಾರ, ಸಹೋದರ ಧನುಜ ಸಂಹಾರ. ಯದುವೀರ ಯದುವೀರ ಯದುವಂಶ ಕುಲಧೀರ ಧರಣಿ ಗಂಭೀರ. ಕೃಷ್ಣ ಸಹೋದರ ಧನುಜ ಸಂಹಾರ, ಕುರುವೀರದಿ ಸಕಲ ವಿದ್ಯ ವಿಘಾಧಾರ. ಕುರುವೀರದಿ ಸಕಲ ವಿದ್ಯ ವಿಘಾಧಾರ. ಸತತ ಆನಂದದಿ ನಲಿಯುವ ಯದುವೀರ, ಸತತ ಆನಂದದಿ ನಲಿಯುವ ಯದುವೀರ. ಸರಿಸಾಟಿ ಯಾರಿಲ್ಲ ಬೈ, ಯದುಭೂಪ ನಿನಗೆ ಸರಿಸಾಟಿ ಯಾರಿಲ್ಲ ಬೈ. ತಂದ್ಬಿಡು ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೆ, ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೆ. ಯದುವಂಶದ ದೊರೆಯೇ ನಿನಗೆ ನಮಿಸುವೆ, ಯದುವಂಶದ ದೊರೆಯೇ ನಿನಗೆ ನಮಿಸುವೆ. ಗಾನನಾಟ್ಯಗಳ ನಿಮಗಾಗಿ ರಚಿಸಿ ಯದುವೀರ, ಯದುವೀರ ಗಾನನಾಟ್ಯಗಳ ನಿಮಗಾಗಿ ರಚಿಸಿ, ಗಾನನಾಟ್ಯಗಳ ನಿಮಗಾಗಿ ರಚಿಸಿ. ಕುಣಿಸಿ ಮೈ ತಣಿಸಿ ಆನಂದವ ಪಡಿಸುವೆ, ಕುಣಿಸಿ ಮೈ ತಣಿಸಿ ಆನಂದವ ಪಡಿಸು. ಕುಣಿಸುವೆವು ಮೈ ತಣಿಸುವೆವು ಆನಂದವನ್ನು ನಾವು ಪಡಿಸುವೆವು. ಕುಣಿಸುವೆವು ಮೈ ತಣಿಸುವೆವು ಆನಂದವನ್ನು ನಾವು ಪಡಿಸುವೆವು. ಸರಿಸಾಟಿ ಯಾರಿಲ್ಲ ಬೈ, ಯದುಭೂಪ ನಿನಗೆ ಸರಿಸಾಟಿ ಯಾರಿಲ್ಲ ಬೈ. ಧರೆಯಲ್ಲಿ ನಿನ್ನ ಪೋಲ್ವ ಧೀರರನ್ನು ಕಾಣೆ, ಧರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಣೆ.
ಸರಿಸಾಟಿ ಯಾರಿಲ್ಲವೈ ಯದುವೀರ ನಿನಗೆ ಸರಿಸಾಟಿ ಯಾರಿಲ್ಲವೈ ಯದುವೀರ ದುರ್ಯೋಧನ, ಗುರುದೇವ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಹೌದು ಗುರುದೇವ, ಎಲ್ಲರೂ ಕ್ಷೇಮವಾಗಿರುವರು. ದುರ್ಯೋಧನ, ನೀನು ಇಲ್ಲಿಗೆ ಬರಲು ಕಾರಣ? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವುದು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಕೃಷ್ಣನು ಪಾಂಡವರಿಗೆ ಸಹಾಯವನ್ನು ಕೇಟನು. ನಾನು ನಿನ್ನನ್ನು ಅಪೇಕ್ಷಿಸಿದನು ದೇವ. ಬೇಷ್, ನೀನು ಗುಪ್ತವಾಗಿ ಮಾಡಿಕೊಂಡು ಬಂದ ಕೆಲಸ ಒಳ್ಳೆಯದೇ ಆಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಎಂಬ ಸಂಗತಿ ಅಸಂಗತವಾಯಿತಲ್ಲ. ಗುರುದೇವ, ನಾನೇನೋ ಗೋಪ್ಯವಾಗಿ ಹೋದನು, ಆದರೆ ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಅದಿರಲಿ, ಕೃಷ್ಣನು ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದೆಂಬ ಮಾತು ಸ್ಥಿರಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನಗೆ ಜಯವು ಖಂಡಿತ. ನೀನಿನ್ನು ಧೈರ್ಯದಿಂದ ಹೋಗಿ ಬಾ. ನಾನೀಗಲೇ ನನ್ನ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಜಯವು ಖಂಡಿತ, ನಿನ್ನ ಧೈರ್ಯದಿಂದ ಹೋಗಿ ಬಾ. ಹಾಗಾಗಲಿ ಗುರುದೇವ, ನಾನಿನ್ನ ಬರುವೆನು. ಸೈನ್ಯಾಧೀಕ್ಷರೇ, ನಮ್ಮ ಸೈನ್ಯವೆಲ್ಲವನ್ನು ಕರೆದುಕೊಂಡು ಯುದ್ಧ ರಂಗಕ್ಕೆ ಹೋಗಿ ಆ ದುರ್ಯೋಧನಿಗೆ ಸಹಾಯ ಮಾಡಿ ಪಾಂಡವರ ದೇಹ ಜಯ ಗಳಿಸುವ ನಾನು ನೋಡುವೆ. ಸಾರಿಕೊಳ್ಳುವೆ ಕಳರ ಆದ ಮರ ಮೀರಿಸಿವೆನವರ, ಸಾರಿಕೊಳ್ಳುವೆ ಕಳರ. ಸಾರಿಕೊಳ್ಳುವೆ ಕಳರ ಆದ ಮರ ಮೀರಿಸಿವೆನವರ, ಸಾರಿಕೊಳ್ಳುವೆ ಕಳರ. ಪಡುತರದಲ್ಲಿನ ಪಾಂಡುನಂದನರ, ಪಡುತರದಲ್ಲಿನ ಪಾಂಡುನಂದನರ ಮೀರಿ ಮೆರೆಯುವ ವೈರಿ ಭೀಮನ, ಮೀರಿ ಮೆರೆಯುವ ವೈರಿ ಭೀಮನ ಮದವನ್ನು ಮುರಿದು ಸ್ಥಿರವನ್ನು ಧರಿದು, ಮದವನ್ನು ಮುರಿದು ಸ್ಥಿರವನ್ನು ಧರಿದು ದುರಾಗ್ರದಲ್ಲಿನ ರಿಬುಕುಲವ ಸಾರಿಕೊಳ್ಳುವೆ ಕಳರ ಅದ ಮರ ಮೀರಿಸುವೆನವರ, ಸಾರಿಕೊಳ್ಳುವೆ ಸಾರಿಕೊಳ್ಳುವೆ ಕಳರ, ಸಾರಿಕೊಳ್ಳುವೆ ಕಳರ. ದೇವ ಬಲರಾಮನ ಸಹಿತ ಯಾದವ ಸೈನ್ಯವನ್ನು ಪಡೆದಾಯಿತು. ಕುರುಕ್ಷೇತ್ರ ಪುತ್ರಿ ಪುತ್ರನ ಬಲಿ ಕೊಟ್ಟು ಈ ಧರೆಯಲ್ಲಿ ಅಮರನಾಗಿ ಮೆರೆಯುವನ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾವು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾವು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ನಾ ಪಾಂಡವ ಸೈನ್ಯ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಲೆಂದು ಎನ್ನ ಹರಿಯನು, ಪಾರ್ಥನ ಸಿರ ಕಡಿಯಲೆಂದು ನಿಂತ ಕಣ್ಣನ. ಭೀಮನನ್ನು ಸೀಳಲೆಂದು ಎನ್ನ ಅನುಜನು, ಪಾರ್ಥನ ಸಿರ ಕಡಿಯಲೆಂದು ನಿಂತ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮಾತ್ರ ವಿಲಾಸಂ ಛಾಯಾ ಮಾತ್ರ ವಿಲಾಸಂ
ಪರಿತಾಪಿಸುವ ಚಪಲ ವೈಭವ ಪರಿತಾಪಿಸುವ ಚಪಲ ವೈಭವ ಪರಿತಪಿಸುವ ಘನಮಾಯ ಪ್ರಪಂಚವಿದು ಮದನಂತರ ಲೀಲಾಮಯ ಮಾಯಾ ನಾನು ದುರ್ಯೋಧನನಿಗೆ ವಿವೇಕ ಹೇಳಿದ್ದಕ್ಕೆ ಹಾಲೆ ಅಗ್ರಜನ ಬಳಿಗೆ ಹೋಗಿ ಯುದ್ಧಕ್ಕೆ ಸಹಾಯವನ್ನು ಪಡೆದು ಬಂದಿರುವನಲ್ಲ. ಇರಲಿ, ಈ ನನ್ನ ಮಾಯೆಯಿಂದ ಅಣ್ಣನಾದ ಬಲಭದ್ರ ದೇವನನ್ನು ಬಹಿರ್ಭೂಮಿಗೆ ಹೋಗುವಂತೆ ಮಾಡಿ ಅಲ್ಲಿ ಒಂದು ಗೋವನ್ನು ನಿರ್ಮಿಸಿ ಅದಕ್ಕೆ ಅಗ್ರಜನಿಂದಲೇ ಸಾವುಂಟಾಗುವಂತೆ ಮಾಡುವೆನು. ಆಗ ಗೋಹತ್ಯಾ ದೋಷ ಪರಿಹಾರವನ್ನು ಕೇಳಲು ನನ್ನ ಬಳಿಗೆ ಬರುವನು. ಆಗ ನನ್ನ ಮುಂದಿನ ಕಾರ್ಯವನ್ನು ಯೋಚಿಸುವೆನು. ಎಲೈ ಯೋಗ ಮಾಯೆ, ಜಾಗೃತಳಾಗು, ಅಣ್ಣನಾದ ಬಲಭದ್ರ ದೇವರನ್ನು ಹಿಂಬಾಲಿಸು. ಆಹಾ, ಈ ಉದ್ಯಾನವನವು ಎಷ್ಟು ಸುಂದರವಾಗಿರುವುದು. ಚಿಲಿಪಿಲಿ ಹಕ್ಕಿಗಳಿಂದ ಕೂಡಿ ಮನೋಹರವಾಗಿರುವುದಲ್ಲ. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ವ್ಯವಹಾರವನ್ನು ನೋಡುವೆನು. ಇದೇನು, ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿರಲ್ಲ. ಹೇ ಗೋವೆ, ಹೋಗು, ಅಡ್ಡಲಾಗಿ ಏಕೆ ನಿಂತಿರುವೆ? ದಾರಿಯನ್ನು ಬಿಡು, ಹೊರಡು ದೂರ. ಇದೇನು, ನೆಪ ಮಾತ್ರಕ್ಕೆ ಎಸೆದ ಕಲ್ಲಿಂದ ಈ ಗೋವು ಪ್ರಾಣ ಬಿಟ್ಟಿತ್ತಲ್ಲ. ಈ ಗೋಹತ್ಯೆ ಪರಿಹಾರಕ್ಕಾಗಿ ಏನನ್ನು ಮಾಡಲಿ? ಶಿವ ಶಿವ ಪರಮಾತ್ಮ. ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಪರಮಾತ್ಮ, ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ನೆಪ ಮಾತ್ರಕ್ಕೆ ನಾ ಕಲ್ಲನು ಎಸೆಯೇ, ನೆಪ ಮಾತ್ರಕ್ಕೆ ನಾ ಕಲ್ಲನು ಎಸೆಯೇ ಪ್ರಾಣವ ಬಿಟ್ಟಿತೆ, ಅಯ್ಯೋ ಪ್ರಾಣವ ಬಿಟ್ಟಿತೆ. ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಹೊರಗಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಇದೇನು, ನೆಪ ಮಾತ್ರಕ್ಕೆ ಎಸೆದ ಕಲ್ಲಿಂದ ಈ ಗೋವು ಪ್ರಾಣ ಬಿಟ್ಟಿತ್ತಲ್ಲ. ಈ ಗೋಹತ್ಯೆ ಪರಿಹಾರಕ್ಕಾಗಿ ಯಾರನ್ನು ಕೇಳಲಿ? ಕೃಷ್ಣ, ಎಲ್ಲಿರುವೆ? ಬೇಗ ಬಾ. ಅಗ್ರಜ, ಸಹೋದರನ ಪ್ರಣಾಮಗಳನ್ನು ಸ್ವೀಕರಿಸಿ. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಕರೆಸಿದ ಕಾರಣ? ಕೃಷ್ಣ, ನಾನು ಈ ದಿನ ಬಹಿರ್ಭೂಮಿಗೆ ಹೋಗಿದ್ದಾಗ ಒಂದು ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿತ್ತು. ಆಗ ನಾನು ಅದನ್ನು ಬೆದರಿಸುವ ಸಲುವಾಗಿ ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣ ಬಿಟ್ಟಿತ್ತಲ್ಲ. ಶಿವ ಶಿವ, ಈ ಗೋಹತ್ಯಕ್ಕಾಗಿ ಒಂದು ಉಪಾಯವನ್ನು ಹೇಳು ಕೃಷ್ಣ. ಏನು ಗೋಹತ್ಯೆಯೇ? ಹೌದು ಕೃಷ್ಣ. ಶಿವ ಶಿವ, ಕಣ್ಣಿನಿಂದ ನೋಡಲಾರೆ, ಕಿವಿಯಿಂದ ಕೇಳಲಾರೆ, ಎಂತಹ ಕಾರ್ಯವನ್ನು ಮಾಡಿದೆ ಅಣ್ಣ. ಅಣ್ಣ, ಈ ಗೋಹತ್ಯಾ ಪಾಪ ನಮ್ಮ ವಂಶಕ್ಕೆ ಕ್ಷೀಣವಲ್ಲವೇ ಅಣ್ಣ? ಈ ಗೋಹತ್ಯೆ ಪರಿಹಾರಕ್ಕಾಗಿ ಏನೋ ಉಪಾಯವನ್ನು ಹೇಳು ಕೃಷ್ಣ. ಅಗ್ರಜ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ಅದೇನು ಹೇಳು ಕೃಷ್ಣ. ಹಾಗಾದರೆ ನೀನು ಹಿಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿ ಭಗವತ್ ಸ್ವರೂಪ. ಅಗ್ರಜ, ನೀನು ಹಿಂದಿನಿಂದ 21 ದಿನಗಳ ಕಾಲ ಗಂಗಾ, ಯಮುನಾ, ತುಂಗಭದ್ರ, ನೇತ್ರಾವತಿ, ಪಾಪನಾಶಿನಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಹಲವಾರು ಪುಣ್ಯ ಕ್ಷೇತ್ರಗಳನ್ನು ಸುತ್ತಾಡಿಕೊಂಡು ಬಂದರೆ ಅಲ್ಲಿಗೆ ನಿನ್ನ ಪಾಪವು ಪರಿಹಾರವಾಗುವುದು. ಅಗ್ರಜ, ಅಗ್ರಜ, ಇದು ನಾನು ಹೇಳುತ್ತಿಲ್ಲ, ಶಾಸ್ತ್ರದಲ್ಲಿ ಸೂಕ್ತವಾಗಿರುವುದು. ಅಗ್ರಜ ಕೃಷ್ಣ, ನಾನು ಈಗಲೇ ಭೂಪ್ರದರ್ಶನಕ್ಕೆ ಹೊಡುವೆನು. ನಾನು ಬರುವವರೆಗೂ ರಾಜ್ಯ ವಿಚಾರದಲ್ಲಿ ಎಚ್ಚರದಿಂದಿರು. ರಾಜ್ಯದ ವಿಚಾರ ನಿನಗೇಕೆ ಅಗ್ರಜ?
ನಿನಗೆ ಬಂದೊದಗಿರುವ 20 ಪಾರಾದರೆ ಸಾಲದೆ. ಅದಿರಲಿ, ನೀನು ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವಿ ಎಂದು ಅಭಯ ಕೊಟ್ಟಿರುವೆಯಲ್ಲ, ಮುಂದೆ ಅವನ ಗತಿ? ಕೃಷ್ಣ, ಯಾವ ದುರ್ಯೋಧನ, ಯಾವ ಯುದ್ಧ? ನನಗೆ ಬಂದಿರುವ 20 ಪಾರಾದರೆ ಸಾಕು, ನಾನೇನು ಬರುವೆನು ಕೃಷ್ಣ. ಸರಿ, ನಿನ್ನ ನಡೆಯಣ್ಣ. ಈಗ ಚೆನ್ನಾಯಿತು. ಅಣ್ಣನ 21 ದಿನಗಳ ಯಾತ್ರೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರದ ಯುದ್ಧವನ್ನೇ ಮುಗಿಸಿ ಬಿಡುವೆನು. ಗೋವದೆ ಪಾಪಕ್ಕೆ ಗುರಿಯಾದನೆ ಸ್ವಾಮಿ, ಗೋವದೆ ಪಾಪಕ್ಕೆ ಗುರಿಯಾದನೆ ಸ್ವಾಮಿ, ಪರಭವ ಮಾಡೋ ಕರುಣಿಸು ಶಂಭೋ, ಪರಭವ ಮಾಡೋ ಕರುಣಿಸು ಶಂಭೋ. ವಿಧಿವಶನಾದೆನು ಜಗದಳು ನಾನು, ವಿಧಿವಶನಾದೆನು ಜಗದಳು ನಾನು, ತೀರ್ಥಯಾತ್ರೆಯ ಪಯಣವ ಬೆಳೆಸಿ, ತೀರ್ಥಯಾತ್ರೆಯ ಪಯಣವ ಬೆಳೆಸಿ, ಪಾಪವ ಕಳೆಯಲು ಹೋಗುವೆ ಶಂಭೋ, ಪಾಪವ ಕಳೆಯಲು ಹೋಗುವೆ ಶಂಭೋ. ಗೋವದೆ ಪಾಪಕ್ಕೆ ಗುರಿಯಾದನೆ ಸ್ವಾಮಿ, ಪರಭವ ಮಾಡೋ ಕರುಣಿಸು ಶಂಭೋ. ಕೃಷ್ಣ ಕೃಷ್ಣ ದೃಪದ ರಾಜನಿಗೆ ಸುತೆಯಾಗಿ ದೇಶಪತಿಯಾದ ಪಾಂಡುರಾಜನಿಗೆ ಸೊಸೆಯಾಗಿ ಸಾಹಸಿಗಳಾದ ಪಾಂಡವರಿಗೆ ಸತಿಯಾಗಿ, ಉಸಿರಳಲವಾದ ವ್ಯಸನವೆನಗೆ ದಹಿಪಿತೆ ಜಾಗ ದೂರ ವಿಧಿಯ ಘೋರ ದಹಿಪುತಿದೆ ದವಾಗ್ನಿಜ್ವಾಲ, ಸಾಗಿ ದೂರ ವಿಧಿಯ ಘೋರ ದಹಿಪುತಿದೆ ದವಾಗ್ನಿಜ್ವಾಲ. ವಾಸುದೇವ ಪರಮಾತ್ಮ, ಅಂದು ನೊಂದು ನಿಂತೆ ಸಭೆಯಲಿ ಬಂದ ಚಿಂತೆ ದಹಿಪೆನೆನ್ನುತ್ತ, ಅಂದು ನೊಂದು ನಿಂತೆ ಸಭೆಯಲಿ ಬಂದ ಚಿಂತೆ ದಹಿಪೆನೆನ್ನುತ್ತ, ಪತಿಗಳೈವರ ಪಂಚದಂತ್ಯ
ಕೃಷ್ಣ 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 ಪತಿಗಳೈವರ ಪಂತ್ಯದಂತ್ಯ ಪತಿಗಳೈವರ ಪಂತ್ಯದಂತ್ಯ ಕಾದು ಕಾದು ನೊಂದು ಬಳಲಿದೆ ಪತಿಗಳೈವರ ಪಂತ್ಯದಂತ್ಯ ಕಾದು ಕಾದು ನೊಂದು ಬಳಲಿದೆ ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ದವಾಲಿಗಾಲ ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ದವಾಗ್ನಿಗಾಲ ಕೃಷ್ಣ 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 ದ್ರೌಪದಿ, ಕಳೆದು ಹೋದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಏಕೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ತೀವಿ? ನಿನ್ನ ಬಹುದಿನದ ಚಿಂತೆಯು ಬಹು ಬೇಗ ಕಾಲ ದೂರವಾಗುವಲ ಸಂಯುತವಾಗುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ 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 ನಿನ್ನ ಬಿಟ್ಟಿರವೇನ ನಿನ್ನ ಹುಚ್ಚುತನದ ಭ್ರಾಂತಿ. ರಕ್ತದ ಕುಡಿ ಕಿಚ್ಚಸದು ಚಂಡತನ ಬಣ್ಣರನ್ನು ತೊಳೆದು ಅಡ್ಡ ಬಟ್ಟಿದವರ ಎದುರಾಯಿದು ಬಾಹುಬಲ ಗಳಿಸಿರುವ ಪಾಂಡವರ ದಾಯಾದಿಗಳನ್ನು ಚಂಡ ಮುಂಡರನ್ನು ಚಂಡಾನದೇ ಬಿಡುವುದಿಲ್ಲ. ತೊಡತಟ್ಟೆ ದ್ರೌಪದಿಯನ್ನು ಕರೆದ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನಾನು ನೋಡಲೇಬೇಕಣ್ಣ. ಆಗಮರನು ವಧಿಸುವೇನು ಆಗಮರನು ವಧಿಸುವೇನು ಸರಿಯೇನ್ ಬೆಳೆದ ದುರಹಂಕಾರದೆ ಸರಿಯೇನ್ ಬೆಳೆದ ದುರಹಂಕಾರ ಕರೆಸುವಲು ಸಕ್ಕನಿ ಮೆರೆವ ಕರೆಸುವಲು ಸಕ್ಕನಿ ಮೆರ ಆಗಮರನು ವಧಿಸುವೇನು ಸರಿಯೇನ್ ಬೆಳೆದು ಅನ್ನದರಂಬುವ ಅಕ್ಕರೆ ಇಲ್ಲದ ಸೊಕ್ಕಿನ ಕೂಡರ ಕೊಂದಿಗಳ ಅನ್ನದರಂಬುವ ಅಕ್ಕರೆ ಇಲ್ಲದ ಸೊಕ್ಕಿನ ಕೂಡರ ಕೊಂದಿಗಳ ಭಕ್ತ ಸವೆಲ್ಲ ಭಕ್ತಿಸಿ ನಮಗೆ ಅನ್ನ ಮಡಗಿನ ಭಕ್ತರು ಭಕ್ತ ಸವೆಲ್ಲ ಭಕ್ತಿಸಿ ನಮಗೆ ಅನ್ನ ಮಡಗಿನ ಭಕ್ತರು ಭಕ್ತಿಸದ ಸುಕ್ಕರಗೆ ಸಿಗುವ ಭಕ್ತಿಗಳ ನಮಗೊಳಗೆ ಭಕ್ತಿಸದ ಸುಕ್ಕರಗೆ ಸಿಗುವ ಮುಖ್ಯಮನವರ ಸಭೆಯರ ಭಕ್ತಿಯ ಗರ್ವದಿ ಜರಿದ ಸಭೆಯರ ಭಕ್ತಿಯ ಗರ್ವದಿ ಜರಿದ ನಮಗಿದು ಕುಲಕರ ಆಗಮರನು ಕುಲಕರ ಆಗಮರನು ಒದಗಿಸುವೆನು ಜಗದ ಬಿಸಾಡುವೆನು. ರಕ್ತಪಾಸನಿಗೆ ನಮ್ಮ ಪಂಥವೇನು ಈಡೇರಿಸಿಕೊಳ್ಳುವ ಹೊರತು ನನಗೆ ಶಾಂತಿ ಇಲ್ಲವಣ್ಣ, ನನಗೆ ಶಾಂತಿ
ಸಹೋದರ ಭೀಮಸೇನ, ಅಗ್ರಜ, ನಿನ್ನ ಹೃದಯಾಂತರಲ್ಲೇ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಪಾಂಡವರ ಅಭಯದಾತನ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸನೆಂದು ಈಗಾಗಲೇ ದೂತನು ಸಮಾಚಾರ ತಂದನು. ಇನ್ನೇನು ಅರ್ಜುನನೊಡನೆ ಪರಮಾತ್ಮನ ಆಗಮನವಾಗುವುದು. ಅವರ ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಪರಮಾತ್ಮ, ಪಾಂಡವ ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ವಿಜಯಶಾಲಿ ಆಗು. ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಕೃಷ್ಣ ಶ್ರೀಹರಿ. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಕರಳಿಸಿದರು ಆ ಕೌರವರು. ಕರುನಾಳು ಕೃಪೆ ತೋರಿ ಕನಿಕರಿಸೋ ದೊರೆಯೇ. ಕರುನಾಳು ಕೃಪೆ ತೋರಿ ಕನಿಕರಿಸೋ ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಕೃಷ್ಣ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸಗಳು ಬಳಲುವ ನಮ್ಮನು ಕೃಷ್ಣ ಶ್ರೀಹರಿ. ವನವಾಸಗಳು ಬಳಲುವ ನಮ್ಮನು ನರಳಿಸಿದರು ಆ ಕೌರವರು. ನರಳಿಸಿದರು ಆ ಕೌರವರು. ಅನುಜರಡು ಅನ್ಯಾಯ ಅದಿಗೇನ ದೊರೆಯೇ. ಅನುಜರಡು ಅನ್ಯಾಯ ಸರಿಗೇನ ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಕೃಷ್ಣ ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ದರ್ಶನ ನೀಡಿದೆಯಾ ದೇವ. ನೀವು ನಮ್ಮ ಮೇಲೆ ಇಟ್ಟಿರುವುದು ಪ್ರೀತಿ ಅಪಾರವಾದುದು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ನನ್ನನ್ನು ಈ ರೀತಿ ಹೊಗಳುತ್ತಿರುವೆಯಾ? ಕರ್ತವ್ಯ ಪಾಲನೆಯೇ ನನ್ನ ಮುಂದಿನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಸಲ್ಲಬೇಕಾಗಿರುವ ಅರ್ಧ ರಾಜ್ಯದ ವಿಚಾರ. ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಲ್ಲಿ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳಿದರೆ ಒಳೆತಲವೇ ಪ್ರಭುವೇ. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಧರ್ಮನಂದನ, ಸಮರವನ್ನೊಲ್ಲೆನೆಯ ಸಮರವನ್ನೊಲ್ಲೆನೆಯ ಸಮರಾಕ್ಷ ಜಲದ ಬಬ್ಬುಳಿಯಂತೆ
ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಹಿಮಗನ್ಮಯ ಅಶಾಶ್ವತ ನರ ಜನ್ಮ ಹಿಮಗನ್ವಯ ಅಶಾಶ್ವತ ನರ ಜನ್ಮ ಅನ್ವಯ ಅಶಾಶ್ವತ ನರ ಜನ್ಮ ಸಮರವನ್ನೊಲ್ಲೆನಯ್ಯ. ಪರಮಾತ್ಮ ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ ಕುರು ಬಾಂಧವರ ಶವಗಳ ಕಾಮುದೇ. ಪರಮಾತ್ಮ ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಮುದೇ. ಹೆಣ್ಣು ಒಂದು ಒಂದಿಗೋಸ್ಕರ ಹೆಣ್ಣು ಒಂದು ಒಂದಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಳಿದರು ಸರಿಯೇ. ಪರಮಾತ್ಮ ಭರತ ಭೂಮಿಯನ್ನು ಯಾರಾಳಿದರು ಸರಿ. ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನ್ನೊಲ್ಲೆನಯ್ಯ ಸಮರವನ್ನೊಲ್ಲೆನಯ್ಯ ಯದುಪತಿ. ಪರಮಾತ್ಮ ಧರ್ಮನಂದನ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರೆ ಬಾಯಿಗೆ ತುತ್ತಾಯಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದುದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನ ಮಾಡಿಕೊಂಡು ಬಾ ಮುಕುಂದ. ಧರ್ಮನಂದನ ಪರಮಾತ್ಮ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ ಪರಮಾತ್ಮ ನಿನ್ನ ಮನದ ಮಾತು ಧರ್ಮ ಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ. ಕೃಷ್ಣ ನನ್ನ ಮಗ ಕೌರವನ ಸಂಧಿ ನಮಗೆ ಚೆಲ್ಲದು. ನನ್ನ ಮಗ ಕೌರವನ ಸಂಧಿ ನಮಗೆ ಚೆಲ್ಲದು. ಬೇರೆ ಕರರಾಜರು ಅವಸ್ಥಾನ ಮನೆ ಆಸೆ ತಂದೆ ಪಾಂಡು ಜನಕ ನಾನೇ ವಂದಿಸಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾನೇ ವಂದಿಸಬೇಡುವೆ ನಿನಗೆ. ನನ್ನ ಮಗ ಕೌರವರು ಸಂಧಿ ನನಗೆ ಚೆಲ್ಲದು. ಸಂಧಿ ನನಗೆ ಚೆಲ್ಲದು. ಸಂಧಿ ನನಗೆ ಚೆಲ್ಲದು. ಪರಮಾತ್ಮ ಬೇರೆ ಪಡೆದ ರಾಜ್ಯವರಪ್ಪನ ಮನೆ ಅಷ್ಟೇ ಹೇಳಿ ಕೃಷ್ಣ. ಬೇರೆ ಪಡೆದ ರಾಜ್ಯವರಪ್ಪ ಮನೆ ಅಷ್ಟೇ ಶ್ರಮವಹಿಸಿ ದುಡಿದಿವನು. ಶ್ರಮವಹಿಸಿ ದುಡಿದಿವನು. ತಪ್ಪಿದ ಕರು ರಾಕ್ಷಸರು ಗರ್ಭ ಸೇರ್ವೆ ಕಥೆಯೋಳು. ತಪ್ಪಿದ ಕರು ರಾಕ್ಷಸರು ಗರ್ಭ ಸೇರ್ವೆ ಕಥೆಯೋಳು. ನನ್ನ ಮಧ್ಯೆ ಕೌರವರನೇ ಸಂಧಿ ನನಗೆ ಚೆಲ್ಲದು. ಸಂಧಿ ನನಗೆ ಚೆಲ್ಲದು. ಸಂಧಿ ನನಗೆ ಚೆಲ್ಲದು. ಅಗ್ರಜ ನಮ್ಮಗಳ ಅಭಿಮತಕ್ಕೆ ಅಗ್ರಜ ನಮ್ಮ ದೊಡ್ಡ ಧರ್ಮದ ಕಟ್ಟು
ಬೃಹದಾಕಾರವಾಗಿ ಕೋಟೆಯಿಂದ ಬಂಧಿಸಿದೆ. ಅದನ್ನು ಭೇದಿಸಿ ಹೊನ್ನುಕೋಣ ಅಂದರೆ ಬಾಪುರೆಂಬ ಪಾಸ ನಮ್ಮನ್ನು ಬಂಧಿಸಿದೆ. ಛೇ! ನಮ್ಮ 7 ಜನ್ಮ ಕಷ್ಟ ಧಿಕ್ಕಾರ. ಭೀಮಸೇನ ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ವಾಸುದೇವ ಇದಕ್ಕೆ ನಿನ್ನ ಬಿಮ್ಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಭವಿಸಿ ನಮ್ಮನ್ನೇ ಆಕೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳು. ಅವಳನ್ನು ಆದಷ್ಟು ಬೇಗ ಹೊಲಸಿ ಮುಂಬರಲು ಬಿಟ್ಟರೆ ಅಗ್ರಜನ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆ. ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾಮೇಧಾವಿಗಳಾದ ನಕಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಲಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿರೆಯೇ ತೋರದಿರೆಯೇ ತೋರದಿರೆ ಏಕೋ ನೀ ಕರುಣಾ ಕೃಷ್ಣ ಕೃಷ್ಣ ಆ
ಮಾತು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ, ಧರ್ಮವೆನ್ನುತ್ತ ಧರ್ಮಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ ಆಂಚಾಳೆ ಬಂಡಿ ಅನ್ನವನ್ನು ತಿಂದು ಭಂಡ ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಆಂಚಾಳೆ ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡೀವೆ? ದೇವಿ ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ವಾಸುದೇವ, ಇವರೆಲ್ಲರೂ ನನ್ನ ಪತಿಗಳೇ. ಅಲ್ಲ ಪರಮಾತ್ಮ, ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ಜೊಳಗು ಶಾಸನ ಎದೆಯನ್ನು ಸೇರಿ ಆತನ ಬಿಸಿ ರಕ್ತದಿಂದ ಬಿಚ್ಚಿದ ಈ ನನ್ನ ಗುಡಿಯನ್ನು ಕಟ್ಟಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನಣ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆ. ಈಗ ಚೆನ್ನಾಯಿ. ಸಹಜರ ಐವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡೀಯ? ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದನ್ನು ನೀನು ಕೇಳಿದೆಯಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ ಭೀಮಸೇನ? ಕೇಳಿ ಅದರಿಂದಾಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಸತಿಯ ಆರ್ತನಾದವನಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ ಭೀಮಸೇನ? ಇನ್ನ ಉಳಿದ 4 ಪತಿಗಳಲ್ಲವೇ, ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಆ ಕುರುಸಬೇಲೆ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನು ಘನಗದಾ ದಂಡದಿ ದುರ್ಯೋಧನನ ತಡೆಯ ಮುಡಿಗುಟ್ಟುವೆನೆನು ನುಡಿದೆಯ ಗಂಡುಗಲಿ ನೀನೆಂದ ಢಂಬದ ನುಡಿಯ ಬಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳ್ಳಿದೆಯೋ ಹಿಡಿಂಬ ಮನೋಹರ ಅದಲ್ಲದೆ ನಿನ್ನ ಕ್ರೋಹ ಕಂಠದ ಕರುಳಿನ ಬಿಡಿ ನುಡಿ. ಕಣ್ಣೀರು ಕರೆಯದಿರವಲ್ಲವೇ ಕಾಲವೇ ಕೌರವರಿಗೆ ಬೆಂಬಲವಾಗಿ ನಿಗಲಿ. ಕಾಲಕ್ಕೆ ಕುಲ ಸಮುದ್ರ ಜಡತರುವಿನ ಆ ದುಷ್ಟ ದುರ್ಯೋಧನ ದುಶ್ಯಾಸನ ನಮ್ಮ ದುಷ್ಟ ಕೀಟಗಳ ದುಶ್ಯಾಸನ ಒಡಲ ಬಗೆದು ದುರ್ಯೋಧನ ತೊಡೆ ಮುರಿದು ಪಾಂಚಾಲಿಯ ಮುಡಿಗಟ್ಟಿವನು. ಬದಸದೆ ಪಡೆದಿರುವತೆಯ ನರಕ ಮರ್ದನ ಕೇವಲ ಬೆಮತ ಈ ಭೂಮಿ ನನಗೆ ಬೆರಲಿ. ಈ ಭೂಮಿ ನನಗೆ ಬೆಲೆ ಈ ಭೂಮಿ ನನಗೆ ಬೆಲೆ ಬರುವರ ಕೆರವನ ಕಡೆಯ ಬಿಡೇನಾ ಬರುವರ ಕೆರವನ ತರುಣಿಗಂತದಲ್ಲಿ ಮಳೆಗೆ ಬೆಳೆಯುವ ತರುಣಿಗಂತದಲ್ಲಿ ಮಳೆಗೆ ಕೊಡುಕಲವ ಕರೆದಿರುವೆ ಕೊಡುಕಲವ ಕರೆದಿರುವೆ ಅವರ ಕವಲಾರ ಪರಿಪರಿವಿದೆ ಅವರ ಕವಲಾರ ಪರಿಪರಿವಿದೆ ಕೊಡುಗೆ ಉಳಿಗೆ ಈ ಭೂಮಿ ನನಗೆ ಬೆಲೆ ವಾಸುದೇವ ಸಂಧಿಯನ್ನು ನಿರಾಕರಿಸಿಬಿಡು. ವಾಸುದೇವ, ವಿಷ ಸರ್ಪಕ್ಕೆ ಹಾಲು ಉಣಿಸಿ ಕಣಿಕರಿಸಿದರೆ ವಿಷವು ಅಮೃತವಾದೆ. ಮರೆತಿರೇಕೆ ಹಿಂದೆ ನಮಗೆ ಕಷ್ಟ ಕಾಂಕ್ಲೇಶ ಉಂಟು ಮಾಡಿದ ಆ ಪಾಷಾಣವರಣ ಸಂಧಿಯೇ. ಜನಾರ್ದನ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರಶಸ್ತಿಗಳು ಆದಚಂದ್ರ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲು ಯುದ್ಧವು ನಡೆಯುತ್ತಿರಲೇಬೇಕು. ಅರ್ಜುನ ಧರ್ಮನಂದನ ಪರಮಾತ್ಮ, ನಿನ್ನ ಸಹೋದರರು ಭಾತೃವೆಂಬ ಮಮಕಾರದಿಂದ
ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಪರಮಾತ್ಮ, ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ಕಾರ್ಯವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಧರ್ಮನಂದನ, ಹರಿ ಸಾರ್ವಭೌಮನಿಮ್ಮೋ ಮೊರೆಯಿಟ್ಟು ಬೇಡುವೆನು. ಹರಿ ಸಾರ್ವಭೌಮನಿಮ್ಮೋ ಮೊರೆಯಿಟ್ಟು ಬೇಡುವೆನು. ಕರುಣದಿ ಪಾಲಿಸಯ್ಯ ಕೃಷ್ಣ. ಕಾನನ ವಾಸದೋ ಏನೆಲ್ಲ ಅನುಭವಿಸಿದೆವೋ. ಕಾನನ ವಾಸದೋ ಏನೆಲ್ಲ ಅನುಭವಿಸಿದೆವೋ. ಸ್ವಾನಗೂ ಬೇಡ ತಂದೆ ಈ ಪರಿಯ ದೈನತೆಯೋ. ಸ್ವಾನಗೂ ಬೇಡ ತಂದೆ ಈ ಪರಿಯ ದೈನತೆಯೋ. ಹರಿ ಸಾರ್ವಭೌಮ ನಿಮ್ಮೋ ಮೊರೆಯಿಟ್ಟು ಬೇಡುವೆನು. ಕರುಣದಿ ಪಾಲಿಸಯ್ಯ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಮರು ಜನ್ಮ ನೀಡಿದ ನನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ. ಪರಮಾತ್ಮ, ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ. ಹರಿ ಸಾರ್ವಭೌಮ ನಿಮ್ಮ ಮೊರೆಯಿಟ್ಟು ಬೇಡುವೆನು. ಕರುಣದಿ ಪಾಲಿಸಯ್ಯ ಕೃಷ್ಣ. ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ವಿಚಾರ ಸಮಸ್ತ ವಿಚಾರ ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಅಗ್ನಿಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ನಿಶ್ಚಯಂತಾಗಲಿ ಪರಮಾತ್ಮ. ನಡೆ ಧರ್ಮನಂದನ. ವಾಸುದೇವ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವನು ಸ್ವಾಮಿ. ತಂಗಿ, ಚಿಂತಿಸದಿರು. ತಂಗಿ, ಅಣ್ಣ, ಏತಕ್ಕೆ ಚಿಂತಿಸೆ ಸೋದರಿ, ಆಗಿ ಭಯವು ಸಹೋದರಿ. ಹೌದು ತಂಗಿ, ಏತಕ್ಕೆ ಚಿಂತಿಸೆ ಸೋದರಿ, ಆಗಿ ಭಯವು ಸಹೋದರಿ. ಪಾಂಡವರೈವರ ಪ್ರಾಣಗಳಿಗೆ ನಾ. ಹೌದು ತಂಗಿ,
ಪಾಂಡವರೈವರ ಪ್ರಾಣಗಳಿಗೆ ನಾ ಪಂಚ ಪ್ರಾಣಗಳಿರುವೆ ತಂಗಿ. ಹೌದು, ಪಂಚ ಪ್ರಾಣಗಳಿರುವೆ ತಂಗಿ. ಬೆಚ್ಚಿದ ಮುಡಿಯನ್ನು ಕಟ್ಟಿಸಿ ತೀರುವೆ. ಹೌದು, ಬೆಚ್ಚಿದ ಮುಡಿಯನ್ನು ಕಟ್ಟಿಸಿ ತೀರುವೆ. ಶಾಂತಳಾಗು ನಿ ಸೋದರಿ, ಆಗಿ ಭಯ ಸಹೋದರಿ. ಏತಕ್ಕೆ ಚಿಂತಿವೆ ಸೋದರಿ, ಆಗಿ ಭಯ ಸಹೋದರಿ. ಕುರು ರಾಜಸಭೆಯಲ್ಲಿ ದುರುಳ ದುಶ್ಯಾಸನನು. ಹೌದು, ಕುರು ರಾಜಸಭೆಯಲ್ಲಿ ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ ಮರೆಯಿಡುತ್ತಾ. ಸೀರೆಯ ಸೆಳೆವಾಗ ಮರೆಯಿಡುತ್ತಾ ಪರೆಯ ಕೃಷ್ಣ 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 ಎಂದು ಕರೆದಾಕ್ಷಣದೋಳು. ಪರೆಯ ಕೃಷ್ಣ 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 ಎಂದು ಕರೆದಾಕ್ಷಣದೋಳು. ವರದನಾಗಿ ನಾ ಸಲಹಿದೆ ತಂಗಿ, ವರದನಾಗಿ ನಾ ಸಲಹಿದೆ ತಂಗಿ. ಏತಕ್ಕೆ ಸೋದರಿ, ಸಾಕಿ ಭಯ ಸಹೋದರಿ ಸಹೋದರಿ. ತಂಗಿ ವಾಸುದೇವ, ನಾನಿಂದು ಸರ್ವ ಪ್ರಕಾರದಿಂದ ಆ ದುರ್ಯೋಧನನ ಬಳಿಗೆ ಹೋಗಿ ಆತನ ಕೋಪವನ್ನು ಹೆಚ್ಚಿಸಿ ಸಂಧಿಯನ್ನು ನಿರಾಕರಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು. ಅಂದರೆ ಈ ನಿನ್ನ ಪತಿಗಳ ಮನಸ್ಸನ್ನು ಯುದ್ಧಕ್ಕೆ ಕೆರಳಿಸುವ ಭಾರವು ನಿನ್ನದಾಗಿರುವುದು ತಂಗಿ. ನಿನ್ನ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ. ಹಲೋ, ನಮಸ್ಕಾರ. ಶ್ರೀ ಕುಂದಾಲಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯ ಎಲ್ಲ ಪಾತ್ರಧಾರಿಗಳೇ ಹಾಗೂ ಈ ಗ್ರಾಮದ ಮತ್ತು ಆಜುಬಾಜು ಗ್ರಾಮಸ್ಥರೇ ಹಾಗೂ ವಾದ್ಯ ವೃಂದದವರೇ, ಇವತ್ತು ನಮ್ಮ ಶೆಟ್ಟಿಪಳ್ಳ ಗ್ರಾಮದಲ್ಲಿ ಕುರುಕ್ಷೇತ್ರ ಅಥವಾ ಒಂದು ದುರ್ಯೋಧನ ಗರ್ಭಭಂಗ ಎಂಬ ಪೌರಾಣಿಕ ನಾಟಕವನ್ನು ನಮ್ಮ ಪಾತ್ರಧಾರಿಗಳು ಅಭಿನಯಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗುಡೇಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಲೆಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾರಾಯಣರವರು ಮತ್ತು ಎಲ್ಲ ನಮ್ಮ ನಾರಾಯಣರವರು, ಹನುಮಂತರಾಯಪ್ಪನವರು ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ಎಲ್ಲ ಗ್ರಾಮಸ್ಥರುಗಳು ಎಲ್ಲ ನೆರೆದಿದ್ದಾರೆ. ದೇವರು ಏನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಈ ವರ್ಷ ಒಳ್ಳೆ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಲು ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದು ದಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಮಾನ್ಯ ಸಿ ಆರ್ ಗೌಡ್ರವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರು. ಇವರು ಈ ಕುರುಕ್ಷೇತ್ರ ನಾಟಕದ ಬಗ್ಗೆ ತಮ್ಮ ಮನದಾಳದ 2 ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಹಾಗೆಯೇ ಈ ಒಂದು ನಾಟಕ ಮಂಡಳಿಗೆ ಅವರು 5,000 ರೂಪಾಯಿಗಳನ್ನು ನೀಡಿ ಈ ಕಲಾವಿದರನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಈ ನಾಟಕ ಕುಂದಾಲಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು.